ನಮ್ಮ ಬ್ಯಾಂಕು ರಾಜ್ಯ ಹಾಗೂ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ಬ್ಯಾಂಕ್ ಆಗಿದ್ದು, ಪ್ರಸ್ತುತ ಈ ವರ್ಷ ಸ್ವಂತ ಬಂಡವಾಳ ವಿಭಾಗದಲ್ಲಿ ಸಾಲಗಳಿಗೆ ಆಡಳಿತ ಮಂಡಳಿಯ ಪ್ರಯತ್ನದಿಂದ ಏಕಕಾಲಿಕ ಸಾಲ ತಿರುವಳಿ ಯೋಜನೆ ಅನುಮತಿ ದೊರೆತಿದ್ದು, ಇದರಿಂದ ಅನೇಕ ರೈತರಿಗೆ ಬಹಳ ಉಪಯೋಗ ಆಗಿದ್ದು, 70% ಅದರಲ್ಲಿ ವಸೂಲಾತಿಯಾಗಿರ್ತದೆ. ನಂತರ ಈಗ ಸ್ವಂತ ಬಂಡವಾಳ ವಿಭಾಗದಿಂದ ಇನ್ನೂ ಅನೇಕ ಹೊಸ ಹೊಸ ಯೋಜನೆಗಳನ್ನು ನೀಡಬೇಕಂತ ಉದ್ದೇಶ ಇಟ್ಕೊಂಡು ಒಂದು ವಿದ್ಯಾಭ್ಯಾಸ ಸಾಲ 10% ಅಲ್ಲಿ, ವಾಹನ ಖರೀದಿ ಸಾಲ, ಆಮೇಲೆ ರಸಗೊಬ್ಬರ ಖರೀದಿ ಸಾಲ 10% ಬಡ್ಡಿಯಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಇನ್ನು ಸಾಮಾಜಿಕ ಉದ್ದೇಶ ಸಾಲ 3 ಲಕ್ಷದಿಂದ 10 ಲಕ್ಷಕ್ಕೆ ಏರಿಸಿದ್ದೀವಿ. ಇನ್ನು ಸ್ಥಿರ ಆಧಾರ ಸಾಲ 30 ಲಕ್ಷಕ್ಕೆ ಏರಿಸಿದ್ದೀವಿ. ಜಮೀನು ಖರೀದಿ, ನಿವೇಶನ ಖರೀದಿ 30 ಲಕ್ಷ, ಗೃಹ ನಿರ್ಮಾಣ, ಮನೆ ರಿಪೇರಿ ಇತ್ಯಾದಿಗಳಿಗೆ 30 ಲಕ್ಷಕ್ಕೆ ಏರಿಸಿದ್ದೀವಿ. ಇಂಥ ಅನೇಕ ಉದ್ದೇಶಗಳು. ಆಮೇಲೆ ಸುಸಜ್ಜಿತವಾದ ಇದು ಸಮಾರಂಭಗಳಿಗೆ ಹಾಲ್ ಇರ್ತದೆ, ಸಮುದಾಯ ಭವನ, ಅದನ್ನು ಎಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ಮದುವೆ ಸಭಾಭವನದಲ್ಲಿ ಏನಾದ್ರು ಬಡವರಿಗೆ ಏನಾದ್ರು ನಮ್ಮಲ್ಲಿ ಅತಿ ಕಡಿಮೆ ದರ, ಹಾಲು ಹೆಚ್ಚು ಕಡಿಮೆ ಉಚಿತ ಅಂತಾನೆ ಹೇಳ್ಬೋದು. ಚೇರು, ಪಾತ್ರೆ ಇವನ್ನೆಲ್ಲ, ಊಟ ಟೇಬಲ್, ಪಾತ್ರೆ ಎಲ್ಲ ಸೇರಿ 12,000 ರೂಪಾಯಿ ಬಾಡಿಗೆ, ಕ್ಲೀನಿಂಗು ಸೇರಿ 12,000 ರೂಪಾಯಿ. ಈಗ ನಿಮ್ಮ ಸೊಸೈಟಿ ಕಡೆಯಿಂದ ಆ ರೈತರಿಗೆ ಏನು ವಿಶೇಷ ಕೊಡುಗೆ ಏನಿದೆ? ವಿಶೇಷವಾಗಿ ಗೊಬ್ಬರ ಎಲ್ಲೂ ಇಡೀ 10%ಗೆ ಎಲ್ಲೂ ಗೊಬ್ಬರ ಸಾಲ, ಈ ಗೊಬ್ಬರ ಸಾಲ 10%ಗೆ ಎಲ್ಲೂ ಇಲ್ಲ. ವಿಶೇಷವಾಗಿ ಇದು 1,000 ಟನ್ನಿಗಿಂತ ಹೆಚ್ಚು ಗೊಬ್ಬರದ ವ್ಯಾಪಾರ ಮಾಡ್ತೀವಿ. ಗೊಬ್ಬರ ಖರೀದಿಗೂ ಮುನ್ನ ಸಾಲ ಕೊಡ್ತಿದೆ, 10% ಆಗಿ ಸಾಲ ಕೊಡ್ತಾ ಇದೆ ಬ್ಯಾಂಕಿಂದ. ಅದು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸಿ ಅದನ್ನು ಒಂದು ಹೊಸ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಗೊಬ್ಬರ ಖರೀದಿಗೆ ಸಾಲ ಕೊಡ್ತಾ ಇದೆ.